ನಮಸ್ಕಾರ ಸ್ನೇಹಿತರೆ, ನವಿಲ್ಗಿರಿ ಟಾಕೀಸ್ ಕಡೆಯಿಂದ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸತೀಶ್ ಫ್ಯಾಮಿಲಿಗಾದಂಥ ಒಂದು ಭಯಾನಕವಾದ ಕಥೆನ ನಿಮ್ಮ ಜೊತೆ ನೋಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಪ್ರತಿ ಭಾನುವಾರ ಸಂಜೆ 4 ಗಂಟೆಗೆ ನಮ್ಮ ವಿಡಿಯೋಗಳಿಗೆ ಸಂಬಂಧಿಸಿದ 5 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ವೀಕ್ಷಕರು ಸರಿಯಾದ ಉತ್ತರ ಕಾಮೆಂಟ್ ಮಾಡಿದಲ್ಲಿ ಒಂದು ಪ್ರಶ್ನೆಗೆ 20 ರೂಪಾಯಿಯಂತೆ ಒಟ್ಟು 5 ಪ್ರಶ್ನೆಗಳಿಗೆ 100 ರೂಪಾಯಿಗಳನ್ನು ನೀಡಲಾಗುತ್ತೆ. ಉತ್ತರ ಕಮೆಂಟ್ ಮಾಡುವುದಕ್ಕೆ 1 ಗಂಟೆಗಳ ಕಾಲಾವಕಾಶ ನೀಡಲಾಗಿರುತ್ತೆ. ಸರಿಯಾದ ಉತ್ತರದ ಜೊತೆ ಫೋನ್ಪೇ ನಂಬರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಸತೀಶ್ ಮತ್ತು ಅವನ ಹೆಂಡತಿ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಒಂದಿನ ಮಕ್ಕಳ ಶಾಲೆ ರಜೆ ಇರೋದ್ರಿಂದ ಸ್ವಲ್ಪ ದಿನ ಸತೀಶ್ನ ಅಪ್ಪ ಕಟ್ಟಿಸಿದಂಥ ಹಳ್ಳಿ ಮನೆಗೆ ಹೋಗಬೇಕು ಅಂದ್ಕೊಳ್ತಾರೆ. ಮರುದಿನ ಬೆಳಗ್ಗೆ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಕಾರಲ್ಲಿ ಹಳ್ಳಿ ಮನೆಗೆ ಹೋಗಲು ಶುರು ಮಾಡ್ತಾರೆ. ಹಾಗೆ ಹೋಗ್ತಾ ದಾರಿಲಿ ಮಕ್ಕಳಿಗೆ ತುಂಬ ಹಸಿವಾಗಿದ್ದರಿಂದ ಒಂದು ಡಾಬಾದಲ್ಲಿ ಊಟ ಮಾಡೋಕ್ಕಂತ ಹೋಗ್ತಾರೆ. ಸತೀಶ್ ಊಟ ಆರ್ಡರ್ ಮಾಡ್ತಿರುವಾಗ ಡಾಬಾದ ಓನರ್ ಕೇಳ್ತಾನೆ, ಈ ರೂಟಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀರಾ, ಯಾಕೆ ಹೋಗ್ತಾ ಇದ್ದೀರಾ ಅಂತ. ಈ ರೂಟಲ್ಲಿ ಬರುವಂಥ ಒಂದಿಷ್ಟು ಜಾಗಗಳು ಸರಿ ಇಲ್ಲ, ನೀವು ಅಲ್ಲಿ ಹೋದರೆ ಮತ್ತೆ ವಾಪಸ್ ಬರಲ್ಲ ಅಂತ ಹೇಳ್ತಾನೆ. ನಂತರ ಸತೀಶ್ ಊಟ ಮುಗಿಸಿ ಹೆಂಡತಿ ಮಕ್ಕಳು ಕರ್ಕೊಂಡು ಡಾಬಾದ ಓನರ್ ಮಾತು ಕೇಳದೆ ಅದೇ ರೂಟಲ್ಲಿ ಹೊರಡಲು ಶುರು ಮಾಡ್ತಾನೆ. ಅಷ್ಟೊತ್ತಿಗೆ ಮಧ್ಯಾಹ್ನ ಕಳೆದು ರಾತ್ರಿ ಆಗಿರುತ್ತೆ. ನಿರ್ಜನವಾದ ಕಾಡಲ್ಲಿ ಸುತ್ತಲೂ ಭಯಂಕರವಾದ ಕತ್ತಲು ತುಂಬಿರೋದ್ರಿಂದ ಕಾರಿನ ಲೈಟ್ ಬೆಳಕು ಕತ್ತಲನ್ನು ಸೀಳ್ಕೊಂಡು ಹೋಗೋ ಥರ ಕಾರು ಒಂದೇ ಸಮನೆ ವೇಗವಾಗಿ ಹೋಗ್ತಾ ಇರುತ್ತೆ. ಹಾಗೆ ಹೋಗ್ತಾ ಇರೋ ಕಾರಿಗೆ ಯಾರೋ ಒಬ್ಬ ಮಹಿಳೆ ಸಡನ್ ಆಗಿ ಅಡ್ಡ ಬರ್ತಾಳೆ. ಕಾಡಿನ ಮಧ್ಯೆ ಕತ್ತಲು ಜಾಸ್ತಿ ಇರೋದ್ರಿಂದ ಕಾರು ಕಂಟ್ರೋಲಿಗೆ ಸಿಗದೆ ಅಡ್ಡ ಬಂದ ಮಹಿಳೆನ ಗುದ್ಕೊಂಡು ಹೋಗಿ ಒಂದು ಜಾಗದಲ್ಲಿ ಆಫ್ ಆಗಿ ನಿಲ್ಲುತ್ತೆ. ನಂತರ ಕಾರಲ್ಲಿ ಮಲಗಿದ್ದ ಹೆಂಡತಿ ಮಕ್ಕಳಿಗೆ ಎಚ್ಚರವಾಗಿ ಕೇಳ್ತಾರೆ, ಏನಾಯಿತು, ಕಾಡಿನ ಮಧ್ಯೆ ಇಷ್ಟು ಭಯಂಕರವಾದ ಕತ್ಲಲ್ಲಿ ಯಾಕೆ ಕಾರ್ ನಿಲ್ಲಿಸಿದಾರಾ ಅಂತ. ಆಗ ಸತೀಶ್ ಹೇಳ್ತಾನೆ, ಕಾರಿಗೆ ಯಾರೋ ವಿಚಿತ್ರವಾಗಿರೋ ಒಬ್ಬ ಮಹಿಳೆ ಅಡ್ಡ ಬಂದರು ಅಂತ. ಕಾರಿಂದ ಕೆಳಗಿಳಿದು ನೋಡ್ತಾನೆ, ಆದರೆ ಎಲ್ಲಿ ಯಾರೂ ಕೂಡ ಇರೋದಿಲ್ಲ. ಮಧ್ಯರಾತ್ರಿಯ ಕತ್ಲಲ್ಲಿ ಕಾಡಿನ ಒಳಗೆ ಬರ್ತಾ ಇರೋ ವಿಚಿತ್ರವಾದ ಶಬ್ದಗಳು ಸತೀಶ್ನ ಹೆಂಡತಿ ಮಕ್ಕಳ ಎದೆ ಜಲ್ ಅನ್ನಿಸ್ತಾ ಭಯ ಪಡಿಸ್ತಾ ಇದ್ವು. ಸತೀಶ್ ಭಯದಿಂದ ಇಲ್ಲಿರೋದು ಸರಿಯಲ್ಲ ಅಂತ ಕೂಡಲೇ ಕಾರ್ ಸ್ಟಾರ್ಟ್ ಮಾಡ್ತಾನೆ. ಆದರೆ ಕಾರ್ ಸ್ಟಾರ್ಟ್ ಆಗೋದಿಲ್ಲ. ಅದೇ ಸಮಯಕ್ಕೆ ಸತೀಶ್ಗೆ ಆವಾಗಲೇ ಕಾರಿಗೆ ಅಡ್ಡ ಬಂದಂಥ ಮಹಿಳೆ ಮತ್ತೆ ಬಂದು ಕಾರಿನ ಮುಂದೆ ನಿಂತಿರೋ ಹಾಗೆ ಕಾಣಿಸುತ್ತೆ. ನೋಡೋಕ್ಕೆ ವಯಸ್ಸಾದ ದೇಹ, ರಕ್ತದಿಂದ ಕೂಡಿರೋ ಮುಖ. ಆ ಮಹಿಳೆ ಕಾರಿನ ಹತ್ರ ಬಂದಂತೆಲ್ಲ ಕಾರು ಇದ್ದಕ್ಕಿದ್ದ ಹಾಗೆ ಅಲುಗಾಡಕ್ಕೆ ಶುರುವಾಗುತ್ತೆ. ಸತೀಶ್ನ ಹೆಂಡತಿ ಮಕ್ಕಳೆಲ್ಲ ಕಾರಲ್ಲಿ ಅಬ್ಬರಿಸಿ ಅಳುತ್ತಾ ಇರುವಾಗ ಸತೀಶ್ನ ಯಾರೋ ಕಾರಿಂದ ಹೊರಗೆ ಕೈ ಹಾಕಿ ಎಳೆಯೋ ಥರ ಆಗ್ತಾ ಇದ್ರೆ ಸತೀಶ್ನ ಹೆಂಡತಿ ಕತ್ತನ ಇಸುಗಿ ಉಸಿರುಗಟ್ಟಿಸೋ ಥರ ಆಗ್ತಾ ಇರುತ್ತೆ. ಮಕ್ಕಳಿಬ್ಬರು ಆ ಮಹಿಳೆಯ ಆತ್ಮ ಆಕಾಶಕ್ಕೂ ಭೂಮಿಗೂ ಏಕಾಗಿ ನಿಂತಿರುವ ದೆವ್ವವನ್ನು ನೋಡಿ ಮಾತು ಬರದೆ ಗರ ಬಡ್ದಿರೋ ಥರ ಕೂತಿರ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ಎದುರುಗಡೆಯಿಂದ ಒಂದು ಲಾರಿ ಬರುತ್ತೆ. ಅದರಿಂದ ಮಹಿಳೆ ಆತ್ಮ ಮಾಯವಾಗಿ ಕಾರ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಕೂಡಲೇ ಅಲ್ಲಿಂದ ಬೇಗ ಮನೆ ಸೇರ್ಕೋತಾರೆ. ನಂತರ ಬೆಳಗ್ಗೆ ಮನೆಯಿಂದ ಹೊರಗೆ ಬಂದು ನೋಡಿದಾಗ ಅವರಿಗೆ ಒಂದು ಶಾಕ್ ಕಾದಿರುತ್ತೆ. ಏನು ಅಂದರೆ, ಕಾರಿನ ಒಳಗೆ ಯಾರೂ ಇಲ್ಲದೆ ಇದ್ದರೂ ಕೂಡ ಕಾರಿನ ಒಳಗಿಂದ ಯಾರೋ ಗ್ಲಾಸ್ ಬಡಿಯೋ ಥರ ಆಗ್ತಾ ಇರುತ್ತೆ. ಕಾರಿನ ಡೋರ್ ತೆಗೆದು ನೋಡಿದಾಗ ರಕ್ತ ಚೆಲ್ಲಿರುತ್ತೆ ಮತ್ತು ಯಾವುದೋ ಭಯಾನಕವಾದ ದೃಷ್ಟಿಗೊಂಬೆ ಕೂಡ ಇರುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡ್ತೀರ ಅನ್ನೋ ಭರವಸೆಯಿಂದ ಬೇರೆ ಕಥೆ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್.